ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತದ ಜನಗಣತಿ ಇದು ಜನಸಂಖ್ಯೆಯ ಬಗ್ಗೆ ಸಂಪೂರ್ಣವಾದ ಮತ್ತು ನಿರಂತರವಾದ ಜನಸಂಖ್ಯೆ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತದ ಜನಗಣತಿ ಇದು ಜನಸಂಖ್ಯೆಯ ಬಗ್ಗೆ ಸಂಪೂರ್ಣವಾದ ಮತ್ತು ನಿರಂತರವಾದ ಜನಸಂಖ್ಯೆಯನ್ನು ಮಾಹಿತಿಯನ್ನು ಒದಗಿಸುತ್ತದೆ. 1881ರಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಿಯಮಿತವಾಗಿ ನಡೆಯುತ್ತದೆ. ಸ್ವತಂತ್ರ ನಂತರ ಮೊದಲ ಸಲ ಜನಗಣತಿ 1951ರಲ್ಲಿ ನಡೆಯಿತು. ಗಣತಿದಾರರು ಜನಸಂಖ್ಯೆಯ ವಿವಿಧ ಆಯಾಮಗಳಾದ ಗಾತ್ರ, ಸಾಂದ್ರತೆ, ಲಿಂಗಾನುಪಾತ, ಸಾಕ್ಷರತೆ, ವಲಸೆ, ಗ್ರಾಮೀಣ, ನಗರ ಹಂಚಿಕೆ ಇತ್ಯಾದಿಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸುತ್ತದೆ. ಜನಗಣತಿ ಮಾಹಿತಿಯನ್ನು ದತ್ತಾಂಶಗಳು ಭಾರತದ ಅನೇಕ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳು ಅರ್ಥೈಸಿ ಮತ್ತು ವಿಶ್ಲೇಷಿಸುತ್ತವೆ. ಎನ್ಎಸ್ಎಸ್ಒ ಭಾರತ ಸರ್ಕಾರವು ದೇಶದಾದ್ಯಂತ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳ ಸಮೀಕ್ಷೆಯನ್ನು ಕೈಗೊಳ್ಳಲು ಎನ್ಎಸ್ಒ ವನ್ನು ಸ್ಥಾಪಿಸಿದೆ. ಎನ್ಎಸ್ಒ ಸಂಗ್ರಹಿಸಿದ ಮಾಹಿತಿಯನ್ನು ವರದಿ ಮುಖಾಂತರ ತನ್ನ ತ್ರೈಮಾಸಿಕ ಪತ್ರಿಕೆಯನ್ನು ಸರ್ವೇಕ್ಷಣದಲ್ಲಿ ಬಿಡುಗಡೆ ಮಾಡುತ್ತದೆ. ಎನ್ಎಸ್ ಕಾಲಾನುಕಾಲಕ್ಕೆ ಸಾಕ್ಷರತೆ ಪ್ರಮಾಣ, ಶಾಲಾ ನೋಂದಣಿ, ಉದ್ಯೋಗ ನಿರುದ್ಯೋಗ, ತಯಾರಿಕೆ ಸೇವಾ ವಲಯಗಳು, ಉದ್ಯಮಗಳು ಮತ್ತು ಕೈಗಾರಿಕೆಗಳ ಅಸ್ತಿತ್ವಕ್ಕೆ ಸಂತಾಯ, ಮಕ್ಕಳ ಘೋಷಣೆ, ಸಾರ್ವಜನಿಕ ವಿತರಣಾ ಪದ್ಧತಿಯ ಉಪಯೋಗ ಇತ್ಯಾದಿ ಮಾಹಿತಿಗಳನ್ನು ನೀಡುತ್ತದೆ. ಬಿಸಿಯೂಟದ ಮಾದರಿ ಸಮೀಕ್ಷೆ ಪ್ರಶ್ನಾವಳಿ ಹೆಸರು, ತರಗತಿ, ಸ್ಥಳ, ದಿನಾಂಕ. ಶಾಲೆಯಲ್ಲಿ ಬಿಸಿಯೂಟ ಯೋಜನೆಯನ್ನು ಯಾವ ವರ್ಷದಿಂದ ಪ್ರಾರಂಭಿಸಲಾಯಿತು? ಶಾಲೆಯಲ್ಲಿ ಬಿಸಿಯೂಟ ಯೋಜನೆಯನ್ನು ಯಾವ ವರ್ಷದಿಂದ ಸ್ಥಾಪಿಸಲಾಯಿತು? ಬಿಸಿಯೂಟ ತಯಾರಿಕೆಗೆ ಬೇಕಾದ ಆಹಾರ ಧಾನ್ಯ ಸಾಕಷ್ಟು ಪೂರೈಸಲಾಗುತ್ತದೆ. ಬಿಸಿಯೂಟಕ್ಕೆ ನೀಡುವ ಅಕ್ಕಿ ಮತ್ತಿತರೆ ಸಾಮಗ್ರಿಗಳ ದತ್ತಾನುಕ್ರಮ ಹೇಗಿದೆ? ಬಿಸಿಯೂಟ ತಯಾರಿಸಲು ಪ್ರತ್ಯೇಕ ಅಡುಗೆ ಮನೆ ಇದೆಯೇ? ಶಾಲೆಯಲ್ಲಿ ಕುಡಿಯುವ ನೀರಿನ ಮೂಲ ಯಾವುದು? ಬಿಸಿಯೂಟ ಸಿದ್ಧತೆ ಮತ್ತು ಸ್ವಚ್ಛತೆಯಲ್ಲಿ ಅಡುಗೆ ಸಿಬ್ಬಂದಿಯ ನಿರ್ವಹಣೆ ಹೇಗಿದೆ? ಬಿಸಿಯೂಟ ತಯಾರಿಕೆ ಮತ್ತು ವಿತರಣೆಯಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನು ನಿವಾರಿಸಲಾಗುತ್ತಿದೆ. ಬಿಸಿಯೂಟ ತಯಾರಿಕೆ ಬಳಸಲು ಇಂಧನ ಪೂರೈಕೆ ಸಮರ್ಪಕವಾಗಿದೆಯೇ? ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳ ಪೋಷಕರ ಪ್ರತಿಕ್ರಿಯೆ ಹೇಗಿದೆ? ವಸ್ತುಗಳು ಕೆಲವು ಮಾನದಂಡಗಳಿಗೆ ಅನುಗುಣವಾಗಿ ವರ್ಗಗಳಲ್ಲಿ ಜೋಡಿಸುವುದು ಅಥವಾ ಸಂಘಟಿಸುವುದು ಹೀಗೆನ್ನುವ ವರ್ಗೀಕರಣ. ವಸ್ತುಗಳು ಕೆಲವು ಮಾನದಂಡಗಳಿಗೆ ಅನುಗುಣವಾಗಿ ವರ್ಗಗಳಲ್ಲಿ ಜೋಡಿಸುವುದು ಅಥವಾ ಸಂಘಟಿಸುವುದು ಹೀಗೆನ್ನುವ ವರ್ಗೀಕರಣ. ವರ್ಗ ಮಧ್ಯಬಿಂದು ಇದಕ್ಕೆ ಸಮನಾಗಿರುತ್ತದೆ. ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿ ಸರಾಸರಿ. ಒಂದು ವರ್ಗದ ಕೆಳಮಿತಿಯನ್ನು ಅದರ ಹಿಂದಿನ ವರ್ಗದ ಮೇಲ್ಮಿತಿಗೆ ಸಮನಾಗಿರುವ ವಿಧಾನವನ್ನು ಹೀಗೆನ್ನುವರು: ಹೊರತಾದ ಪದ್ಧತಿ. ಕಚ್ಚಾ ದತ್ತಾಂಶ ಎಂದರೇನು? ಅಸಂಘಟಿತವಾಗಿರುವ ಮತ್ತು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವ ದತ್ತಾಂಶಗಳನ್ನು ಕಚ್ಚಾ ದತ್ತಾಂಶಗಳು ಎನ್ನುವರು. ಆವೃತ್ತಿ ವಿತರಣೆ. ಪರಿಮಾಣಾತ್ಮಕ ದತ್ತಾಂಶಗಳನ್ನು ನಿರ್ದಿಷ್ಟ ಸಂಖ್ಯಾ ಗುಂಪುಗಳಲ್ಲಿ ವರ್ಗೀಕರಿಸುವುದನ್ನು ಆವೃತ್ತಿ ವಿತರಣೆ ಎನ್ನುವರು. ವರ್ಗಾಂತರ ಎಂದರೇನು? ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ನಡುವಿನ ವ್ಯತ್ಯಾಸವನ್ನು ವರ್ಗಾಂತರ ಎನ್ನುವರು. ವರ್ಗಾಂತರ ಎಂದರೆ ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ನಡುವಿನ ವ್ಯತ್ಯಾಸವನ್ನು ವರ್ಗಾಂತರ ಎನ್ನುವರು. ನೀಡಿರುವ ವರ್ಗ ಮೇಲ್ಮಿತಿ, ಕೆಳಮಿತಿ. ಮೇಲ್ಮಿತಿ 40, ಕೆಳಮಿತಿ 30.
ಸತತ ಮತ್ತು ಅಸಲಿಕಗಳ ವ್ಯತ್ಯಾಸ ಗುರುತಿಸಿ. ಒಬ್ಬ ವಿದ್ಯಾರ್ಥಿ ಎತ್ತರವು ಅವನು 90 ಸೆಂಟಿಮೀಟರ್ ದಿನದ 50 ಸೆಂಟಿಮೀಟರ್ಗೆ ಬೆಳೆದಾಗ ಅದರ ನಡುವೆ ಇರುವ ಎಲ್ಲ ಮೌಲ್ಯಗಳನ್ನು ಒಳಗೊಂಡಿರುತ್ತದೆ. ಸತತ ಚಲಕಕ್ಕೆ ಇತರ ಉದಾಹರಣೆಗಳೆಂದರೆ ತೂಕ, ಸಮಯ. ಅಸತತ ಚಲಕ ಒಂದು ಮೌಲ್ಯದಿಂದ ಮತ್ತೊಂದು ಮೌಲ್ಯಕ್ಕೆ ಜಿಗಿಯುವುದು ಚಲಕ ಸತತ ಎನ್ನುವರು. ಉದಾಹರಣೆಗೆ, ಒಂದು ಕಾಲೇಜಿನ ಪ್ರತಿ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಎಂಬ ಚಲಕವು ಕೇವಲ ಪೂರ್ಣ ಸಂಖ್ಯೆಗಳ ಮೌಲ್ಯವನ್ನು ಮಾತ್ರ ಹೊಂದಿರುತ್ತದೆ. ಒಂದು ವೇಳೆ x ಚಲಕವು 1.6. ವರ್ಗೀಕೃತ ದತ್ತಾಂಶಗಳಲ್ಲಿ ಮಾಹಿತಿ ನಶಿಸುವಿಕೆಯನ್ನು ವಿವರಿಸಿ. ದತ್ತಾಂಶಗಳನ್ನು ಆವೃತ್ತಿ ವಿತರಣೆಗಾಗಿ ವರ್ಗೀಕರಿಸುವಲ್ಲಿ ಒಂದು ಮೂಲಭೂತ ಕೊರತೆ ಕಂಡುಬರುತ್ತದೆ. ಇದು ದತ್ತಾಂಶಗಳನ್ನು ಸಂಕ್ಷಿಪ್ತವಾಗಿ, ಸರಳವಾಗಿ, ಸಾರಾಂಶದ ರೂಪದಲ್ಲಿ ನೀಡುವಾಗ ಕಚ್ಚಾ ದತ್ತಾಂಶದಲ್ಲಿ ಕಂಡುಬರುವ ವಿವರಗಳನ್ನು ತೋರಿಸುವುದಿಲ್ಲ. ಆಯತವು ಎರಡು ಪರಿಮಾಣದ ಆವೃತ್ತಿ. ಕೋಷ್ಟಕದ ಮುಖ್ಯ ಭಾಗವು ನೈಜ ದತ್ತಾಂಶವನ್ನು ಒಳಗೊಂಡಿರುತ್ತದೆ. ಘಟಕ ಸ್ತಂಭ ರೇಖಾಚಿತ್ರ ಉಪವಿಭಾಗೀಯ ಸ್ತಂಭಚಿತ್ರ ಎಂದು ಕರೆಯುವರು. ಚೂಪು ಚಾವಣಿ ರೇಖೆಯನ್ನು ಸಂಚಿತ ಆವೃತ್ತಿ ಎನ್ನುವರು. ದತ್ತಾಂಶಗಳ ನಿರೂಪಣೆಯನ್ನು ಯಾವುದಾದರೂ ಎರಡು ವಿಧಗಳು: ಮೂಲ ಪಠ್ಯ ನಿರೂಪಣೆ, ಕೋಷ್ಟಕ ನಿರೂಪಣೆ. ದತ್ತಾಂಶ ನಿರೂಪಣೆ ಯಾವುದಾದರೂ ಎರಡು ವಿಧ: ಮೂಲ ಪಠ್ಯ ನಿರೂಪಣೆ, ಕೋಷ್ಟಕ ನಿರೂಪಣೆ. ರೇಖಾಕೃತಿಯ ನಿರೂಪಣೆ. ಕೋಷ್ಟಕೀಕರಣದ 4 ವಿಧಗಳು: ಗುಣಾತ್ಮಕ ವರ್ಗೀಕರಣ, ಪರಿಮಾಣಾತ್ಮಕ ವರ್ಗೀಕರಣ, ಕಾಲಾನುಸಾರ ವರ್ಗೀಕರಣ, ಸ್ಥಾನಾನುಸಾರ ವರ್ಗೀಕರಣ. ಆವೃತ್ತಿ ರೇಖಾಚಿತ್ರದ ಯಾವುದಾದರೂ 4 ವಿಧಗಳು: ಆಯತ ಚಿತ್ರ, ಆವೃತ್ತಿ ಬಹುಭುಜಾಕೃತಿ, ಆವೃತ್ತಿ ವಕ್ರರೇಖೆ, ಚೂಪಾದ ಛಾವಣಿ ರೇಖೆ. ಆವೃತ್ತಿ ರೇಖೆಯನ್ನು ಹೇಗೆ ಪಡೆಯುವಿರಿ? ಆವೃತ್ತಿ ಬಹುಭುಜಾಕೃತಿಯಲ್ಲಿ ಗುರುತಿಸಿದ ಬಿಂದುಗಳ ಸಾಧ್ಯವಾದಷ್ಟು ಹತ್ತಿರದಿಂದ ಹಾದುಹೋಗುವಂತೆ ಸುಲಲಿತ ವಕ್ರರೇಖೆಯನ್ನು ಹೊಂದಿಯುವ ಮೂಲಕ ಆವೃತ್ತಿ ವಕ್ರರೇಖೆಯನ್ನು ಪಡೆಯುತ್ತೇವೆ. ಅಧ್ಯಕ್ಷೀಯ ಸರ್ಕಾರ. ಅಧ್ಯಕ್ಷೀಯ ಸರ್ಕಾರವು ಮೊದಲು ಬ್ರಿಟನ್ನಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಇದು ಜವಾಬ್ದಾರಿಯುತ ಸರ್ಕಾರ ಎಂತಲೂ ಕರೆಯುತ್ತಾರೆ, ಏಕೆಂದರೆ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದೆ. ಉದಾಹರಣೆಗೆ ಭಾರತ, ಕೆನಡಾ, ಆಸ್ಟ್ರೇಲಿಯಾ. ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳು. ಸಂಸದೀಯ ಸರ್ಕಾರದ ಲಕ್ಷಣಗಳು. ಸಂಸದೀಯ ಸರ್ಕಾರ ನಾಮಮಾತ್ರ ಕಾರ್ಯಾಂಗ, ವಿಸ್ತೃತವಾದ ಕಾರ್ಯಾಂಗ, ಮಂತ್ರಿಮಂಡಲ. ಮಂತ್ರಿಮಂಡಲ ಶಾಸಕಾಂಗದಿಂದ ಸೃಷ್ಟಿ. ವೈಯಕ್ತಿಕ ನಿರೂಪಣೆ, ಸಾಮೂಹಿಕ ನಿರೂಪಣೆ. ಪ್ರಧಾನಿ ನಾಯಕತ್ವ. ರಾಜಕೀಯ ಏಕತೆ. ರಚನಾತ್ಮಕ ವಿರೋಧಿಗಳ ಪಕ್ಷ. ಶಾಸಕಾಂಗ ಮತ್ತು ಕಾರ್ಯಾಂಗ ನಡುವೆ ಸಾಮರಸ್ಯ. ಕಾರ್ಯಾಂಗವು ಶಾಸಕಾಂಗಕ್ಕೆ ಅಧೀನ. ಇದು ಅಧ್ಯಕ್ಷೀಯ ಸರ್ಕಾರ. ಅಧ್ಯಕ್ಷೀಯ ಸರ್ಕಾರವು ಮೊದಲು ಅಮೆರಿಕದಲ್ಲಿ ಅಸ್ತಿತ್ವಕ್ಕೆ ಬಂತು. ಈ ಉಪಾಧ್ಯಕ್ಷರಲ್ಲಿ ಈ ಪದ್ಧತಿಯಲ್ಲಿ ಸ್ಥಿರ ಸರ್ಕಾರ ಮತ್ತು ನಿರ್ದಿಷ್ಟ ಸರ್ಕಾರ ಎಂತಲೂ ಉಲ್ಲೇಖಿಸಲಾಗಿದೆ.
ಇಲ್ಲಿ ಪ್ರಜೆಗಳಿಂದ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿ ಸರ್ಕಾರದ ಕಾರ್ಯನಿರ್ವಹಿಸುವವರು ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವರು. ಉದಾಹರಣೆ ರಕ್ಷಣೆ, ಶಾಂತಿ ಮತ್ತು ಸುಭದ್ರತೆಯ ಹಕ್ಕು. ರಾಜಕೀಯ ಹಕ್ಕುಗಳು ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸುವ ಹಕ್ಕು, ಚುನಾವಣೆಯಲ್ಲಿ ವಿಮರ್ಶಿಸುವ ಹಕ್ಕು, ಅಧಿಕಾರದಲ್ಲಿ ಉದ್ಯೋಗದಲ್ಲಿ ಭಾಗವಹಿಸುವ ಹಕ್ಕು. ಸರ್ಕಾರ ಅಂತ ಕರೀತಾರೆ. ಇಲ್ಲಿ ಕಾರ್ಯಾಂಗ ಶಾಸಕಾಂಗದ ಸೃಷ್ಟಿಯಾಗಿ ಶಾಸಕಾಂಗ ಜವಾಬ್ದಾರಿಯಾಗಿರುತ್ತೆ. ಭಾರತ ಸಂಸದೆ ಸರ್ಕಾರ, ನಾಮಮಾತ್ರ ಕಾರ್ಯಾಂಗ, ವಾಸ್ತವಿಕ ಕಾರ್ಯಾಂಗ, ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ, ವೈಯಕ್ತಿಕ ಹೊಣೆಗಾರಿಕೆ, ಸಾಮೂಹಿಕ ಹೊಣೆಗಾರಿಕೆ, ಪ್ರಧಾನ ನಾಯಕತ್ವ, ರಾಜಕೀಯ ಏಕತೆ, ರಚನಾತ್ಮಕ ವಿರೋಧಿ ಪಕ್ಷ. ಶಾಸಕಾಂಗ ಮತ್ತು ಕಾರ್ಯಾಂಗದ ಸಾಮರಸ್ಯ. ಕಾರ್ಯಾಂಗ ಶಾಸಕಾಂಗಕ್ಕೆ ಅಧೀನ. ಈ ಪದ್ಧತಿಯಲ್ಲಿ ರಾಷ್ಟ್ರ ಅಧ್ಯಕ್ಷರು ಪ್ರಜೆಗಳಿಂದ ನೇರವಾಗಿ ಇಲ್ಲ ಪರೋಕ್ಷವಾಗಿ ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿ ದೇಶದ ಮುಖ್ಯಸ್ಥರು ಇಲ್ಲ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವರು. ನೈಜ ಕಾರ್ಯಾಂಗ ಅಧಿಕಾರ ಪ್ರತ್ಯೇಕತೆ, ನಿಶ್ಚಿತ ಅಧಿಕಾರ, ಶಾಸಕರಿಗೆ ಹೊಣೆಯಾಗಿರುವುದಿಲ್ಲ. ಚುನಾಯಿತ ಪ್ರತಿನಿಧಿ, ತಡೆ ಮತ್ತು ಸಮತೋಲನ, ಅಧ್ಯಕ್ಷರ ಅಧೀನದಲ್ಲಿ ಕಾರ್ಯದರ್ಶಿಗಳು. ಏಕಾತ್ಮಕ ಸರ್ಕಾರದ ಲಕ್ಷಣಗಳು. ಅಧಿಕಾರ ಕೇಂದ್ರೀಕರಣ. ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು. ಪ್ರಬಲ ಏಕಕೇಂದ್ರ ಸರ್ಕಾರ. ಸಂವಿಧಾನ ಶ್ರೇಷ್ಠತೆ ಇಲ್ಲ. ಸಂವಿಧಾನವು ಲಿಖಿತ ಮತ್ತು ಅಲಿಖಿತ. ಪ್ರಸ್ತುತ ಸಂಯುಕ್ತ ಫೆಡರಮ್ಸ್. ಮೊದಲಿನ ಗುಂಪಿನ ಚಿಂತಕರು ಗ್ಯಾರಿಸ್ ಗಾರರ್, ಗೋಡೌನ್ ಬಟಸ್ಲಿ. ಎರಡನೇ ಗುಂಪಿನ ಸರ್ ಜಾನ್ ಸಿಲೆ, ಸ್ಟೀಫನ್ ಲಿಕಾಕ್, ರಾಬನ್. ಮೂರನೇದು ಪಾಲ್ ಜೆನೆಟ್ ಲಾಸ್ಕಿ, ಗೆಟಲ್. ರಾಜಕೀಯ ಸಿದ್ಧಾಂತ. ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ಸಿದ್ಧಾಂತದಿಂದ ಪ್ರಾರಂಭವಾಗುತ್ತದೆ. ಇಲ್ಲಿ ರಾಜ್ಯದ ಉಗಮ, ವಿಕಾಸ, ಗುರಿಗಳು, ಕಾರ್ಯಗಳು ಮತ್ತು ತತ್ವಜ್ಞಾನಿಗಳ ಕಾರ್ಯಗಳು, ಸಮತಾವಾದ ಸಿದ್ಧಾಂತಗಳು, ಸಮಾಜವಾದ, ಸಮತಾವಾದ, ಆದರ್ಶವಾದ ಮುಂತಾದವುಗಳು. ರಾಜಕೀಯ ಸಂಸ್ಥೆಗಳು. ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು, ಅವುಗಳ ಸರ್ಕಾರಗಳು, ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು, ಸರ್ಕಾರಗಳು ಮತ್ತು ಅವುಗಳ ವಿಧಗಳು, ಸರ್ಕಾರದ ಅಂಗರಚನೆ, ಕಾರ್ಯಗಳು, ಸ್ಥಳೀಯ ಸರ್ಕಾರಗಳು, ಸರ್ಕಾರದ ಮತ್ತು ಮೌಲಿಕ ವಿಧಗಳು. ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು, ಸರ್ಕಾರ ಮತ್ತು ಅದರ ಕಾರ್ಯಗಳು, ಸರ್ಕಾರದ ಅಂಗರಚನೆ, ಅವುಗಳ ಕಾರ್ಯಗಳು, ಸ್ಥಳೀಯ ಸರ್ಕಾರಗಳು, ಸರ್ಕಾರದ ಸಂವಿಧಾನ, ಹೋಲಿಕೆಗಳು. ರಾಜಕೀಯ ಪಕ್ಷಗಳು. ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ರಾಜಕೀಯ ಪಕ್ಷಗಳು, ಅವುಗಳ ರಚನೆ, ಕಾರ್ಯಗಳು, ರಾಜಕೀಯ ಚರ್ಚೆಗಳು, ವೇದಿಕೆ, ಭಾಷಣ, ಸಾರ್ವಜನಿಕ ಅಭಿಪ್ರಾಯ, ಒತ್ತಡ ಗುಂಪುಗಳು. ಇವು ರಾಜಕೀಯ ಮೇಲೆ ಬೀರುವ ಪ್ರಭಾವ, ಚುನಾವಣೆಗಳು, ಮತದಾರರ ವರ್ಗ, ಸಾರ್ವಜನಿಕ ಆಡಳಿತದಲ್ಲಿ. ರಾಜ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ, ರಾಜ್ಯ ಎಂದರ್ಥ. ರಾಷ್ಟ್ರ ಎಂಬುದು ಭಾವನಾತ್ಮಕ ಪರಿಕಲ್ಪನೆ. ರಾಷ್ಟ್ರವೆಂಬುದು ಭಾವನಾತ್ಮಕ ಪರಿಕಲ್ಪನೆ. ರಾಷ್ಟ್ರವೆಂಬುದು ಭಾವನಾತ್ಮಕ ಪರಿಕಲ್ಪನೆ. ರಾಷ್ಟ್ರಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯವಿಲ್ಲ. ರಾಷ್ಟ್ರವೆಂಬುದು ಭಾವನಾತ್ಮಕ ಪರಿಕಲ್ಪನೆ. ರಾಷ್ಟ್ರಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅನಿವಾರ್ಯವಿಲ್ಲ. ರಾಷ್ಟ್ರಕ್ಕೆ ಸಾರ್ವಭೌಮ ಅಧಿಕಾರವಿಲ್ಲ. ರಾಷ್ಟ್ರ ವಿಶಾಲವಾದುದು. ರಾಷ್ಟ್ರ ಭಾವನಾತ್ಮಕವಾದುದು. ರಾಷ್ಟ್ರ ಎಂಬುದು ಭಾವನಾತ್ಮಕ ಪರಿಕಲ್ಪನೆ. ರಾಷ್ಟ್ರಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅನಿವಾರ್ಯವಿಲ್ಲ. ರಾಷ್ಟ್ರಕ್ಕೆ ಸಾರ್ವಭೌಮ ಅಧಿಕಾರವಿಲ್ಲ. ರಾಷ್ಟ್ರಕ್ಕೆ ವಿಶಾಲವಾದುದು. ರಾಷ್ಟ್ರ ಭಾವನಾತ್ಮಕವಾದುದು. ಸಂಘ ಸಂಸ್ಥೆಗೆ ಪರಮಾಧಿಕಾರ ಇಲ್ಲ. ಸಂಘ ಸಂಸ್ಥೆ ಸದಸ್ಯತ್ವ
ಟೀಕಾ: ಸಂಘ-ಸಂಸ್ಥೆಗೆ ನಿರ್ದಿಷ್ಟ ಭೂಪ್ರದೇಶದ ಅಗತ್ಯವಿಲ್ಲ. ಸಂಘ-ಸಂಸ್ಥೆಯು ಶಾಶ್ವತವಲ್ಲ. ಸಂಘ-ಸಂಸ್ಥೆಯ ಉದ್ದೇಶ ಸೀಮಿತವಾದದ್ದು. ಸಂಘ-ಸಂಸ್ಥೆಯು ಅನಿವಾರ್ಯ ಪರಿಮಿತವಾದದ್ದು. ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದುದು. ಸಮಾಜವು ರಾಜ್ಯಕ್ಕಿಂತ ವಿಶಾಲವಾದುದು. ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅಗತ್ಯವಿಲ್ಲ. ಸಮಾಜಕ್ಕೆ ಪರಮಾಧಿಕಾರವಿಲ್ಲ. ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಅಂಶವನ್ನು ಹೊಂದಿದೆ. ರಾಜ್ಯದ ಮೂಲಾಂಶವು ಜನಸಂಖ್ಯೆ. ನಿರ್ದಿಷ್ಟ ಭೂಪ್ರದೇಶ. ಸರ್ಕಾರ. ಪರಮಾಧಿಕಾರ. ಜನಸಂಖ್ಯೆಯು ರಾಜ್ಯದ ಪ್ರಮುಖ ಅಂಗಗಳಲ್ಲಿ ಒಂದು. ಪ್ಲೇಟೋ ಅವರ ಪ್ರಕಾರ ಒಂದು ರಾಜ್ಯದ ಜನಸಂಖ್ಯೆಯು 5,40,000 ಇರಬೇಕೆಂದು ಹೇಳಿದ್ದಾರೆ. ರೂಸೋ ಅವರು 10,000 ಇರಬೇಕು ಎಂದು ಹೇಳಿದ್ದಾರೆ. ಅರಿಸ್ಟಾಟಲ್ ಅವರು ಸಮತೋಲನ ಜನಸಂಖ್ಯೆಯನ್ನು ತಿಳಿಸಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವೆಂದರೆ ಚೀನಾವು 1.45 ಕೋಟಿ, ಭಾರತ 1.25 ಕೋಟಿ. ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶವೆಂದರೆ ವ್ಯಾಟಿಕನ್ ನಗರ. ಭೂಪ್ರದೇಶ. ರಾಜ್ಯದ ಮತ್ತೊಂದು ಅಗತ್ಯದ ಅಂಗವೆಂದರೆ ಭೂಪ್ರದೇಶ. ಸರ್ಕಾರವು ರಾಜ್ಯದ ಮೂರನೆಯ ಅಂಗ. ರಾಜ್ಯದ ಸಾಧನ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ಉದಾಹರಣೆಗೆ ಪ್ರಜಾಪ್ರಭುತ್ವ ಸರ್ಕಾರ, ನಿರಂಕುಶ ಸರ್ಕಾರ. ಶಾಸಕಾಂಗ ಶಾಸನ ರಚಿಸುವ ಅಂಗ. ಕಾರ್ಯಾಂಗ ಕಾನೂನನ್ನು ಜಾರಿಗೊಳಿಸುವ ಅಂಗ. ನ್ಯಾಯಾಂಗ ಕಾನೂನನ್ನು ಅರ್ಥೈಸುವ ಅಂಗ. ಪರಮಾಧಿಕಾರ. ಆಂತರಿಕ ಪರಮಾಧಿಕಾರ, ಬಾಹ್ಯ ಪರಮಾಧಿಕಾರ. ಪರಮಾಧಿಕಾರದ ಲಕ್ಷಣಗಳು: ಸ್ಥಿರತೆ, ಸಮಗ್ರತೆ, ಸರ್ವವ್ಯಾಪಕತೆ, ಅವಿಭಾಜ್ಯತೆ, ಮೂಲ ಸ್ವರೂಪದ. ಕಾನೂನು. ರಾಜ್ಯದ ನಿಯಮಗಳು ಮತ್ತು ನಿಯಂತ್ರಣಗಳೇ ಕಾನೂನು. ಕಾನೂನಿನ ವಿಧಗಳು: ರಾಷ್ಟ್ರೀಯ ಕಾನೂನು, ಅಂತರರಾಷ್ಟ್ರೀಯ ಕಾನೂನು, ಸುಧಾರಣಾ ಕಾನೂನು, ಸಾಮಾನ್ಯ ಕಾನೂನು, ಸಾಧಾರಣ ಕಾನೂನು, ಖಾಸಗಿ ಕಾನೂನು, ಸಾರ್ವಜನಿಕ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು. ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಮಾತನಾಡುವ ಹಕ್ಕು. ಆರ್ಥಿಕ ಹಕ್ಕುಗಳು: ಆಸ್ತಿ ಹಕ್ಕು, ಒಪ್ಪಂದದ ಹಕ್ಕು, ವಿರಾಮ, ವಿಶ್ರಾಂತಿ, ಭೌತಿಕ ಸುಭದ್ರತೆಯ ಹಕ್ಕು. ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಸರ್ಕಾರಿ ಹುದ್ದೆ ಹೊಂದುವ ಹಕ್ಕು, ಟೀಕಿಸುವ ಹಕ್ಕು, ಸರ್ಕಾರವನ್ನು ವಿಮರ್ಶಿಸುವ ಹಕ್ಕು. ಅನನ್ಯ ಸರ್ಕಾರ ಎಂದರೆ ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನಕ್ರಮದಂತೆ ತಿದ್ದುಪಡಿ ಮಾಡದೆ ವಿಶೇಷ ಕ್ರಮದಿಂದ ತಿದ್ದುಪಡಿ ಮಾಡಿದ ಅನನ್ಯ ಸಂವಿಧಾನ. ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನಕ್ರಮದಂತೆ ತಿದ್ದುಪಡಿ ಮಾಡುವುದನ್ನು ಅದನ್ನು ನಮ್ಯ ಸಂವಿಧಾನ ಎನ್ನುವರು. ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನಕ್ರಮದಂತೆ ಸರಳ ರೀತಿಯಲ್ಲಿ ತಿದ್ದುಪಡಿ ಮಾಡಿದಲ್ಲಿ ಅದನ್ನು ನಮ್ಯ ಸಂವಿಧಾನ ಎನ್ನುವರು. ಇಂಗ್ಲೆಂಡ್ ಸಂವಿಧಾನ. ನಿರಂಕುಶ ಸರ್ಕಾರದ ಲಕ್ಷಣಗಳು: ರಾಜ್ಯವು ಪರಮೋನ್ನತ. ರಾಜ್ಯವು ವೈಭವೀಕರಣ, ನಾಗರಿಕ ಸ್ವಾತಂತ್ರ್ಯ, ಹಣ, ಬಲ ಮತ್ತು ಪೇದರಿಕೆ, ಉಕ್ಕಿನ ಶಿಸ್ತು, ವಿರೋಧಿಗಳ ದಮನ, ಮಾಧ್ಯಮಗಳ ಮೇಲೆ ನಿಯಂತ್ರಣ, ಉಗ್ರ ರಾಷ್ಟ್ರೀಯತೆ, ವಿಶ್ವಶಾಂತಿಗೆ ಮಾರಕ. ಸಂಯುಕ್ತ ಸರ್ಕಾರದ ಲಕ್ಷಣಗಳು: ಅಧಿಕಾರ ವಿಭಜನೆ, ದ್ವಿ-ಸರ್ಕಾರಿ ವ್ಯವಸ್ಥೆ, ಲಿಖಿತ ಮತ್ತು ಅನಮ್ಯ ಸಂವಿಧಾನ, ಸಂವಿಧಾನದ ಶ್ರೇಷ್ಠತೆ, ತ್ರಿಸದನ ಶಾಸಕಾಂಗ ಪದ್ಧತಿ, ವಿಶೇಷ ಮತ್ತು ಸ್ವತಂತ್ರ, ನ್ಯಾಯಾಂಗ ಪ್ರತ್ಯೇಕತೆ.